ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮಾರ್ಚ್ 2 to 16ವರೆಗೂ ಮಾಡ್ತಾ ಇದ್ದೀನಿ. ಮುಂಚೆನೇ ಹೇಳಿದಾಗೆ ನಾನು ವೀಕ್ಲಿ ರೀಡಿಂಗ್ನ ಮಾಡ್ತಾ ಇಲ್ಲ. ಇದೊಂದು 15 ಡೇಸ್ ರೀಡಿಂಗು ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಯಾವಾಗಲೂ ಟ್ಯಾರೋ ಕೋಡ್ ಒಬ್ಬರು ಸ್ಟೋರಿನೇ ಕಂಟಿನ್ಯೂ ಆಗಿ ಫಿಲ್ಮ್ ಥರ ಹೇಳ್ತಾ ಹೋಗಲ್ಲ. ಕೆಲವೊಮ್ಮೆ ಕಾರ್ಡ್ಸ್ ಬೇರೆ ವ್ಯಕ್ತಿಗಳನ್ನೂ ಚೂಸ್ ಮಾಡ್ಕೊಳ್ತೆ. ಅದರಿಂದ ನಿಮಗೆ ಎಲ್ಲಾದರೂ ಸ್ವಲ್ಪ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಮಿಥುನ್ ರಾಶಿಯವರು ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ರೆ, ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಸಿಂಹ, ವೃಶ್ಚಿಕ, ಮಿಥುನ, ವೃಷಭ, ಮಕರ ರಾಶಿ, ಕನ್ಯಾ ಮತ್ತು ತುಲಾ ರಾಶಿ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ಕಾರ್ಡ್ಸ್ನಲ್ಲಿ ನನಗೆ ವೃಶ್ಚಿಕ, ಧನು, ಮೇಷ, ಕುಂಭ ರಾಶಿ ಕೂಡ ಬಂದಿದೆ. ನೀವು ಸಿಂಗಲ್ಸ್ ಇದ್ದರೆ ಯಾವುದೇ ರಾಶಿಯವರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರಲ್ಲ, ಅದು ಕೂಡ ಯಾವುದೇ ರಾಶಿಯವರು ಕೂಡ ಆಗಿರ್ಬೋದು. ಫಸ್ಟ್ ಕಾರ್ಡ್ ನನಗೆ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಎಲ್ಲ ಕಾರ್ಡ್ನೂ ನಾನು ಅಬ್ಸರ್ವ್ ಮಾಡಿದಾಗ ನನಗನ್ಸಿತ್ತು, ಕೆಲವರಿಗೆ ಹೊಸದಾಗಿ ಹೇಳಬೇಕೇನೆಂದರೆ, ಪರ್ಸನ್ಗೆ ಅದರ್ ಪರ್ಸನ್ಗೋ ಅಥವಾ ನಿಮಗೋ ಅವ್ರ ಮೇಲೆ ಲವ್ ಆಗಿದೆ, ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋ ಸ್ಟೇಜಲ್ಲಿ ಕೆಲವ್ರು ಇದ್ದೀರಾ, ಅದರ್ ಪರ್ಸನೋ ಅಥವಾ ನೀವು. ಫಸ್ಟ್ ಕಾರ್ಡ್ ನನಗೆ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ 2 ಪೀಪಲ್ ಇದ್ದಾರೆ, 2 ಜನ ಇದ್ದಾರೆ. ಸೊ ಅವರು ಒಬ್ರನ್ನೊಬ್ರನ್ನ ಅರ್ಥ ಮಾಡೋಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಮಾತನ್ನ ಅವ್ರು ಕೇಳ್ತಾ ಇದ್ದೀರಾ, ಅವ್ರ ಮಾತನ್ನ ನೀವು ಕೇಳ್ತಾ ಇದ್ದೀರಾ, ಗುಡ್ ಲಿಸ್ನರ್ ಆಗಿದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಕನೆಕ್ಷನ್ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಮುಂಚೆ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಇಲ್ಲಿ ನೀವು ಬಗೆಹರಿಸ್ಕೊಳ್ತೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಮಾರ್ಚಲ್ಲೂ ಅಥವಾ ಮುಂದೆ ಬರೋ 6 ಮಂತಲ್ಲೂ ಒಂದು ಕ್ಲಾರಿಟಿಗೆ ನೀವು ಬರ್ತೀರಾ. ಸೆಕೆಂಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ವಾಂಡ್ಸ್ ಅಥವಾ ಏಸಸ್ ವಾಂಡ್ಸ್ ಕೆಲವೊಮ್ಮೆ ಮೀನ, ಮೇಷ, ಧನು ರಾಶಿ, ಆಗಲೇ ಹೇಳ್ದಂಗೆ ವೃಶ್ಚಿಕ ರಾಶಿನೂ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ಸಮ್ವನ್ ಇಲ್ಲಿ ತುಂಬ ಒಂದು ಲೋನ್ಲಿನೆಸ್ ಎನರ್ಜಿ ಇದೆ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೋ ಅಥವಾ ಇವಾಗ ನೀವು ಫೀಲ್ ಮಾಡ್ತಿರ್ಬೋದು ತುಂಬ ದಿನಗಳಿಂದ. ಕೆಲವ್ರಿಗೆ ತುಂಬ ಮೂಮೆಂಟ್ ಬರ್ಬೋದು ಮಾರ್ಚಲ್ಲಿ. ಇಷ್ಟು ದಿನ ನೀವು ಲೋನ್ಲಿನೆಸ್, ಸೈಲೆಂಟ್ ಫೀಲಿಂಗ್ ಇರೋರಿಗೆ ಮೀಟಿಂಗ್ ಸಮ್ವನ್ ನ್ಯೂ ಅಂತ ಹೇಳ್ತಿದೆ ಕಾರ್ಡು. ಹೊಸ ಪರ್ಸನ್ನ ಮೀಟ್ ಆಗ್ಬೋದು. ಅಂದರೆ ನಿಮಗೆ ಆ ಪರ್ಸನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ಬೋದು. ಓವರ್ ವಾಲ್ಮಿಂಗ್ ಎನರ್ಜಿ ಅಂತ ಹೇಳ್ತೀನಿ. ಕ್ರಯಬಲ್ ಎನರ್ಜಿ ಇದೆ. ನೀವು ಅಳ್ತಿರೋ ಅವ್ರು ಅಳ್ತಾರೋ ಗೊತ್ತಿಲ್ಲ. ಮೇ ಬಿ ಮೇಜರ್ ಶಿಫ್ಟ್ ಅಂತ ಹೇಳ್ತೀನಿ ಆ ಮೂಮೆಂಟಲ್ಲಿ. ಸೊ ಕೇತು ಮೂಮೆಂಟ್ ಇರೋದ್ರಿಂದ ಡ್ಯೂರಿಂಗ್ ಈ ಟೈಮಲ್ಲಿ ಖಂಡಿತವಾಗ್ಲೂ ಆ ಥರ ಶೇಕಪ್ ನಿಮಗಾಗ್ಬೋದು. ನಿಮಗೋ ಅಥವಾ ಕನೆಕ್ಟ್ ಆಗಿರೋ ಪರ್ಸನ್ಗೋ ಸ್ವಲ್ಪ ಕಂಟ್ರೋಲಿರಿ, ಪೇಷನ್ಸಲ್ಲಿರಿ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಿರಿ ಅಂತ ನಾನು ಹೇಳ್ಬೋದು. ಥರ್ಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಅವ್ರು ಏನೋ ರಾಂಗ್ ಮಾಡಿದ್ದಾರೆ, ನೀವು ಅವ್ರ ಲೈಫಲ್ಲಿ ಸಮಥಿಂಗ್ ರಾಂಗ್ ಮಾಡಿದ್ದಾರೆ, ಅಥವಾ ಅವ್ರು ನಿಮ್ಮ ಲೈಫಲ್ಲಿ ಹೀಗೆ ಮತ್ತೆ ಬಂದು ನಿಮ್ಗೆ ಸಾರಿ ಕೇಳ್ಬೋದು. ಈಗಾಗಲೇ ಕೇಳಿರ್ಬೋದು. ಕೆಲವರು ಅದನ್ನು ಒಪ್ಕೊಂಡು ಅವ್ರನ್ನ ಮತ್ತೆ ನೀವು ಕನೆಕ್ಟ್ ಆಗಿರ್ಬೋದು. ಮತ್ತೆ ಅದನ್ನೇ ಮಾಡ್ತಾರೆ ಅವರು ಅಂತ ಕಾರ್ಡ್ ಹೇಳ್ತಾ ಇದೆ. ರಿಪೀಟೆಡ್ಲಿ ಅದನ್ನು ಅವ್ರು ಮಾಡ್ತಾರೆ. ಸಾರಿ ಕೇಳಿದ್ರು ಅದೇ ತಪ್ಪುಗಳನ್ನ, ಅದೇ ಹರ್ಟ್ನ ಖಂಡಿತವಾಗ್ಲೂ ನೀವು ಮುಂದೆ ಕೂಡ ಅನುಭವಿಸ್ಬೇಕಾಗುತ್ತೆ ಅಂತ ಕಾರ್ಡ್ ಹೇಳುತ್ತೆ. ಖಂಡಿತವಾಗ್ಲೂ ಇದು ನಿಮಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ, ಅದರ್ ಪರ್ಸನ್ಗೆ ನೀವು ಈ ಥರ ಹರ್ಟ್ ಮಾಡ್ತಿರ್ಬೋದು ಪದೇ. ಸೊ ನೀವು ಮೇ ಬಿ ಅವ್ರ ಸ್ಟೂಡೆಂಟ್ಸ್ ಇರ್ಬೋದು, ತುಂಬ ಬುಕ್ಸ್ನ ಓದ್ತಿರ್ಬೋದು ಅಂತ ಕೂಡ ಪೇಜ್ ಆಫ್ ಪೆಂಟಿಕಲ್ಸ್ ಹೇಳ್ತಾ ಇದೆ. ಫೋರ್ತ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಖಂಡಿತವಾಗ್ಲೂ ಅವ್ರ ಹಸ್ಬೆಂಡ್ ಮೆಟೀರಿಯಲ್ ಇದ್ದಾರೆ, ಅಥವಾ ನೀವು ಮಿಥುನ್ ರಾಶಿಯವ್ರು ನೀವು ಆ ಥರ ಮೆಟೀರಿಯಲ್ ಇದ್ದೀರೋ ಅಥವಾ ಅದರ್ ಪರ್ಸನ್ನು. ಆದರೆ ಅವರು ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಕೂಡ ಇದ್ದಾರೆ. ಮೇ ಬಿ ಅವ್ರ ಮೂಲ ಅಥವಾ ಜ್ಯೇಷ್ಠ ನಕ್ಷತ್ರ ಅವರು ಕೂಡ ಆಗಿರ್ತಾರೆ ಕೆಲವರು. ನೀವು ಈ ನಕ್ಷತ್ರದವ್ರು ಇದ್ದೀರಾ ಅಥವಾ ಅವರು ಕೂಡ ಆಗಿರ್ಬೋದು. ಅದು ರೂಟ್ ಆಫ್ ದ ಸಿಚುವೇಶನ್ ಏನಿದೆ ಅಂತ ನೀವು ಅನಲೈಸ್ ಮಾಡಬೇಕು. ಯಾಕೆ ಅವರು ಪದೇ ಈ ಥರ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಕೆಲವರಿಗೆ ಹೊಸ ವ್ಯಕ್ತಿ ಆಗಿರ್ತಾರೆ, ಜಸ್ಟ್ ಅವ್ರಿಗೆ ನೀವು ಬೇಕು, ನೀವು ಅಂದರೆ ಇಷ್ಟ, ಆ ಥರ ಒಂದು ಫೀಲಿಂಗ್ಸ್ ಇರೋರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ನಿಮಗೆ ಆ ಥರ ಅದರ್ ಪರ್ಸನ್ ಅನ್ನಿಸ್ಬೋದು. ನೀವು ಅವ್ರ ಲೈಫಲ್ಲಿ ಹೋಗ್ಬೋದು. ಕ್ರಾಸ್ ವಾಚರ್ ನೋಡ್ತಾ ಇದ್ದರೂ ಕೂಡ. ಫಿಫ್ತ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ತುಂಬ ಬರ್ಡನ್ ಇತ್ತು ಇಷ್ಟು ದಿನ, ತುಂಬ ಹೊರೆ ಇದೆ. ಈಗಲೂ ಕೂಡ ಕೆಲವ್ರಿಗೆ ಕಂಟಿನ್ಯೂ ಆಗ್ತಾಯಿದೆ. ಕೆಲವರಿಗೆ ಆ ಹೊರೆನ ಕಮ್ಮಿ ಮಾಡ್ಕೊಂಡಿದ್ದೀರಾ ನೀವು ಅಥವಾ ಅದರ್ ಪರ್ಸನು. ರೆಸ್ಪಾನ್ಸಿಬಿಲಿಟೀಸ್ನ ನಾನು ಹೇಳ್ತೀನಿ. 10 ಆಫ್ ವಾಂಡ್ಸ್ ಅವರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಫ್ಯಾಮ್ಲಿದು, ಅಥವಾ ನಿಮಗೂ ಕೂಡ ಅದು ಇರ್ಬೋದು. ಮೇ ಬಿ ಕೆಲವ್ರಿಗೆ ನಿಮ್ಮ ಅಟೆನ್ಷನ್ ಅವ್ರಿಗೆ ಬೇಕಾಗಿದೆ, ಅಥವಾ ಅವ್ರ ಅಟೆನ್ಷನ್ ನಿಮಗೆ ಬೇಕಾಗಿದೆ. ಕಾಯ್ತಾ ಇದ್ದೀರಾ ಯಾವಾಗ ಅವ್ರು ನಿಮ್ಮನ್ನು ನೋಡ್ತಾರೆ, ಅಥವಾ ನೀವು ಅವ್ರನ್ನ ನೋಡ್ತೀರಾ ಅಂತ. ಕೆಲವ್ರಿಗೆ ನಿಮ್ಮನ್ನು
ಜೊತೆ ಮಾತಾಡದೆ ಅಥವಾ ಮೆಸೇಜ್ ಮಾಡದೆ ಅವ್ರ ದಿನಾನೇ ಆಗಲ್ಲ. ಮೇ ಬಿ ನೀವು ಆ ಥರನೋ ಅಥವಾ ಅದರ್ ಪರ್ಸನ್ ಆ ಥರ ಫೀಲಿಂಗ್ಸ್ ಕೂಡ 10 ಆಫ್ ವಾಂಡ್ಸ್ ಹೇಳ್ತಾ ಇದೆ. 6 ನನಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ. ಖಂಡಿತವಾಗ್ಲೂ ಫ್ರಸ್ಟ್ರೇಟೆಡ್ ಎನರ್ಜಿ ಇದೆ. ನಾನು ಆಗಲೇ ಹೇಳಿದೆ, ಸ್ವಲ್ಪ ಪೇಷನ್ಸ್ ಆ್ಯಂಡ್ ಕಂಟ್ರೋಲ್ಡ್ ಆಗಿರಿ ಅಂತ. ಕ್ರಯಬಲ್ ಮೂಮೆಂಟ್ ಇದೆ. ಸೊ ಯಾರ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಅಥವಾ ಅದರ್ ಪರ್ಸನ್ನು ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ಒಳಗಡೆ ಇಟ್ಕೊಂಡಿದ್ದೀರಾ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಮಾರ್ಚಲ್ಲಿ ಆಗ್ಬೋದು ಅದು ಖಂಡಿತ, ನಿಮಗೋ ಅಥವಾ ಅದರ್ ಪರ್ಸನ್ ಕೂಡ. ಏನೋ ಅವ್ರಿಗೆ ಸಹಿಸ್ಕೊಂಡು ತುಂಬ ಸಾಕಾಗಿ ಹೋಗಿಬಿಟ್ಟಿದೆ ಅನ್ನೋ ಲೆವೆಲ್ಲಿಗಿದ್ದಾರೆ ಅವರು. ಯಾವುದು ಸಿಚುವೇಶನು ಮ್ಯಾಟರ್ ಯಾವುದಿದೆ, ಸೊ ಕನ್ಫ್ಯೂಸ್ಡ್ ಎನರ್ಜಿ ಕೂಡ ಕಾಣ್ತಾ ಇದೆ. 7 ನನಗೆ ಎಂಪ್ರರ್ ಇದೆ. ಖಂಡಿತವಾಗ್ಲೂ ಎಂಪ್ರರ್ ಕೂಡ ಫ್ರಸ್ಟ್ರೇಟೆಡ್ ಎನರ್ಜಿ ಹೇಳ್ತಾ ಇದೆ. ಭಾಳ ಬೇಗ ಟ್ರಿಗರ್ ಆಗ್ತೀರಾ ನೀವು ಅಥವಾ ಅದರ್ ಪರ್ಸನ್. ತುಂಬ ಯಾವುದೋ ವಿಷಯಕ್ಕೆ ಯಾವುದನ್ನೋ ಹೋಗಿ ಅದನ್ನು ಜಾಯಿನ್ ಮಾಡಿಬಿಟ್ಟು ಅದಕ್ಕೆ ತುಂಬ ಡ್ರಾಮೆಟಿಕ್ ಆಗಿ ಅಂತ ಹೇಳ್ಬೋದು, ದೊಡ್ಡದಾಗಿ ಡ್ರಾಮಾ ಕ್ರಿಯೇಟ್ ಮಾಡ್ತೀರಾ ನೀವು. ಮಿಥುನ್ ರಾಶಿಯವ್ರು ನೀವು ಕೂಡ ಆಗಿರ್ಬೋದು, ಅಥವಾ ಕೆಲವ್ರಿಗೆ ಮಾತ್ರ ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಈ ಥರ ಇದ್ದಾರೆ. ಟ್ರಿಗರ್ ಬೇಗ ಆಗಿಬಿಡ್ತಾರೆ. ಏನೋ ಅವರಿಗೆ ಏನು ತಲೆಯಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಫೀಲಿಂಗ್ ನಥಿಂಗ್ ಅಂತ, ಯಾವುದು ಗೊತ್ತಿಲ್ಲ. ಅಪ್ ಸೈಡ್ ನೋಡೋ ಒಂದು ವಿಷಯನ ಡೌನ್ ಸೈಡ್ ಥಿಂಕ್ ಮಾಡ್ತಾರೆ ಅವರು. ಸೊ ತಮಗಿಂತ ಎತ್ತರಕ್ಕಿರೋ ವ್ಯಕ್ತಿಗಳನ್ನ ನೋಡಲ್ಲ ಅವರು, ಕೆಳಗಿರೋ ವ್ಯಕ್ತಿಗಳನ್ನ ನೋಡ್ತಾರೆ. ಆ ಥರ ಕಂಪ್ಯಾರಿಸನ್ ಇದೆ ಇಲ್ಲಿ. ತುಂಬ ಕಂಪ್ಯಾರಿಸನ್ ಇರೋದ್ರಿಂದ ಅವ್ರು ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಮೇ ಬಿ ನೀವು ಮಿಸ್ಟ್ರಿ ಇದ್ದೀರಾ ಅದರ್ ಪರ್ಸನ್ಗೆ, ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಫಸ್ಟ್ ಕಾರ್ಡಲ್ಲಿ ಹೇಳಿದೆ ನಾನು. ಆದರೆ ಅವ್ರಿಗೆ ಕೊನೆವರೆಗೂ ಅರ್ಥ ಆಗಲ್ಲ ನೀವು ಹೇಗೆ ಅಂತ, ಅಥವಾ ಅದರ್ ಪರ್ಸನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಯಾವಾಗಲೂ ನೀವು ಅವ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವಾಗ ಅಂದ್ಕೊಳ್ತೀರೋ ಆವಾಗ ಅವ್ರ ಮೂಡ್ ಸ್ವಿಂಗ್ಸು, ಸಿಚುವೇಷನಲ್ಲಿ ಅವ್ರು ನಡ್ಕೊಳ್ಳೋ ರೀತಿನ ನೋಡಿ ನೀನಾ ಇದು ಇಷ್ಟು ದಿನ ಇದ್ದದ್ದು ನನ್ನ ಜೊತೆ, ಸೊ ಆ ಥರ ಒಂದು ಫೀಲಿಂಗ್ಸ್ ಬರ್ಬೋದು ನಿಮಗೆ. ಮೇ ಬಿ ಸ್ಟಕ್ ಎನರ್ಜಿ ಇದೆ ಕೆಲವರಿಗೆ, ಖಂಡಿತ ಮೂಮೆಂಟ್ ಇಲ್ಲ ಅಂತ ನಾನು ಹೇಳ್ಬೋದು. ಇನ್ನೂ ಕೆಲವರಿಗೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ಎಕ್ಸ್ ಬ್ಯಾಕ್ ಆಗ್ತಾರೆ. ನಿಮ್ಮದು ಕೂಡ ಎಫರ್ಟ್ ಇರ್ಬೋದು ಫ್ರೆಂಡ್ಸ್. ಎಕ್ಸ್ ಬ್ಯಾಕ್ ಅಂದರೆ ಮಿರಾಕಲಿ ಅವ್ರು ಬಂದುಬಿಡಲ್ಲ. ಸೊ ಅದರ್ ಪರ್ಸನ್ ಲೈಫಲ್ಲಿ ಕೂಡ ಅವ್ರು ಎಕ್ಸ್ ಇದ್ದರೆ ಖಂಡಿತ ಎಕ್ಸ್ ಬ್ಯಾಕ್ ಆಗ್ತಾರೆ. ನಿಮ್ಮ ಲೈಫಲ್ಲಿ ಕೂಡ ಎಕ್ಸ್ ಇದ್ದರೆ ಎಕ್ಸ್ ಬ್ಯಾಕ್ ಆಗ್ತಾರೆ. 6 ಮಂತ್ಸ್ವರೆಗೂ ಕಾಯಿರಿ. ಖಂಡಿತ ಅವರು ಈಗಾಗಲೇ ಕೆಲವರಿಗೆ ಆಗಿರ್ಬೋದು, ಮುಂದೆ ಕೂಡ ಆಗ್ಬೋದು. ಅದೇ ಪರ್ಸನ್ಸ್ ಅನಿಸುತ್ತೆ ಅವ್ರು ಏನೋ ಒಂದು ತಪ್ಪುಗಳನ್ನ ಮಾಡಿ, ಸೊ ನಿಮ್ಮ ಜೊತೆ ಫೈಟ್ಸ್ಗಳಾಗಿ, ಬ್ಯಾಟಲ್ಗಳಾಗಿ, ಜಗಳ ಆಗಿ, ಅವ್ರ ಮನಸ್ಸಿಗೆ ಹರ್ಟ್ ಆಗಿ ಎಲ್ಲ ಆದಮೇಲೆ ಬ್ರೇಕಪ್ ಆಗಿದೆ. ಅದಾದಮೇಲೆ 2 ಆಫ್ ಸಾರ್ಟ್ಸ್ ಹೇಳೋದು ಏನಂದರೆ, ನನಗೆ ಏಸ್ ಆಫ್ ವಾಂಡ್ಸ್ ಜೊತೆಗೆ ಅವರು ಬರ್ತಾರೆ ನಿಮ್ಮ ಲೈಫಲ್ಲಿ. ಪದೇ ಪೇಜ್ ಆಫ್ ಪೆಂಟಿಕಲ್ಸ್ ಹೇಳೋ ಹಾಗೆ ಪದೇ ಅದೇ ತಪ್ಪನ್ನು ಮಾಡ್ತಾರೆ. ನೀವು ಅವ್ರನ್ನ ಫರ್ಗಿವ್ ಮಾಡ್ತೀರಾ, ಮತ್ತು ಅದೇ ಸೈಕಲ್ ರಿಪೀಟ್ ಆಗುತ್ತೆ. ಸೊ ಅವ್ರು ಇರೋದೇ ಹಾಗೆ, ಅಥವಾ ನೀವು ಈ ಥರ ಪದೇ ಆ ತಪ್ಪನ್ನೇ ಅದರ್ ಪರ್ಸನ್ ಲೈಫಲ್ಲಿ ಮಾಡ್ತಿರ್ಬೋದು. ನೀವಿರೋದೇ ಹೀಗೆ. ಸೊ ಅದು ಒಂದು ಡೆಸ್ಟಿನಿ. ಅದನ್ನು ಕೆಲವರು ಇರ್ತಾರೆ ಫ್ರೆಂಡ್ಸ್, ಅವ್ರು ಏನೇ ಮಾಡಿದ್ರು ಅವ್ರ ಕೈಲಿ ಚೇಂಜ್ ಆಗೋಕ್ಕಂತೂ ಆಗಲ್ಲ. ಸೊ ನಾನು ಇರೋದೇ ಹೀಗೆ, ನಾನು ಏನು ಮಾಡಲಿ ಅನ್ನೋ ಎನರ್ಜಿ ಕೂಡ ಇದೆ. ಸೊ ಬಂದದ್ದನ್ನು ಬಂದ ಹಾಗೆ ತೊಗೊಳ್ಬೇಕು. ಯಾವುದೇ ಒಂದು ಪರ್ಸನ್ನ ನೀವು ಪರ್ಫೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರು ಹೇಗಿದ್ದಾರೋ ಹಾಗೆ ಅವ್ರನ್ನ ತೊಗೊಳ್ಬೇಕಾಗುತ್ತೆ, ನೀವು ಅಥವಾ ಅದರ್ ಪರ್ಸನ್. ಇದನ್ನಿಬ್ಬರು ಅರ್ಥ ಮಾಡ್ಕೊಳ್ಬೇಕು. ಸೊ ನಿಮಗೆ ಸ್ವಲ್ಪ ಹೈ ಎಕ್ಸ್ಪೆಕ್ಟೇಷನ್ ಇದೆ, ಅಥವಾ ಅದರ್ ಪರ್ಸನ್ನಿಗೆ ಕೂಡ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಮೇ ಬಿ ನೀವು ತುಲಾ ರಾಶಿಯವ್ರ ಜೊತೆ ಏನಾದರೂ ಕನೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಅವರಿಗೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇರೋವಂಥ ಚಾನ್ಸಸ್ ಇದೆ. ಮೇ ಬಿ ನಾನು ಕಾರ್ಡ್ಸ್ನ ರೀಡ್ ಮಾಡಿದಾಗ ನನಗೆ ತುಲಾ ರಾಶಿಯವರಿಗೆ ಆ ಥರ ಅನಿಸಿರೋದ್ರಿಂದ ಆ ಲೆವೆಲ್ಗೆ ನೀವಿಲ್ವೋ, ಅಥವಾ ನಿಮ್ಮ ಲೆವೆಲ್ಗೆ ನಿಮ್ಮ ಲೆವೆಲ್ ಆಫ್ ಥಿಂಕಿಂಗ್ಗೆ ಅವರಿಲ್ವೋ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ, ಅದು ಕೊನೆವರೆಗೂ ಸಾಧ್ಯ ಇಲ್ಲ. ಅವ್ರು ಯಾವ ಥರ ಅಂತ ನಿಮ್ಗೆ ಅರ್ಥ ಆಗಲ್ಲ, ಅಥವಾ ನೀವು ಯಾವ ಥರ ಅಂತ ಅದರ್ ಪರ್ಸನ್ ಕೂಡ ಅರ್ಥ ಆಗಲ್ಲ ಅಂತ. ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಖಂಡಿತವಾಗ್ಲೂ ಟ್ರಾವೆಲಿಂಗ್ ಹೇಳ್ತೀನಿ, ವೆಕೇಷನ್ಸ್ ಕೂಡ ಹೇಳ್ತೀನಿ, ರೀಲೊಕೇಶನ್ ಕೂಡ ಇದೆ. ನಿಮಗೂ ಟ್ರಾವೆಲಿಂಗ್ ಇರ್ಬೋದು, ಅಥವಾ ಅವರು ಕೂಡ ಟ್ರಾವೆಲಿಂಗ್ ಇರ್ಬೋದು. ಮೇ ಬಿ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ, ಎಂಪ್ರರ್ ಇರೋದ್ರಿಂದ ಖಂಡಿತವಾಗ್ಲೂ ಮದರ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರೋ, ಅಥವಾ
ಅವ್ರು ಕನೆಕ್ಟ್ ಇರ್ಬೋದು, ಅವ್ರ ತಾಯಿ ಜೊತೆ ಸ್ವಲ್ಪ ಕ್ಲೋಸ್ ಇರ್ಬೋದು. ಇಬ್ಬರಲ್ಲಿ ನೀವು ಅಥವಾ ಅವರು ಅನ್ನೋ ಎನರ್ಜಿ ಕೂಡ ಇಲ್ಲಿದೆ. ಖಂಡಿತವಾಗ್ಲೂ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನ್ಯೂ ವ್ಯೂವರ್ ಇದ್ದರೆ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೇನೋ ಖುಷಿ ಆಗುತ್ತೆ. ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಾನು ರೀಡಿಂಗ್ನ ಮಾಡ್ತೀನಿ. ಸೊ ನನ್ನ ಮೂಡ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.